ಕಲಿಯುಗದಲ್ಲಿಯೂ ಒಂದು ಒಳ್ಳೆಯ ಗುಣ ಏನು ಅಂದ್ರೆ ಅಲ್ಪವಾದ ಸಾಧನೆಯನ್ನ ಮಾಡಿದರೂ ದೇವರು ಫಲ ಕೊಡ್ತಾನೆ. ಕೃತೇಯ ಧ್ಯಾಯತೋ ವಿಷ್ಣೋ ತ್ರೇತಾಯಾಂ ಯಜತೋ ಮಖೈಹಿ ದ್ವಾಪರೇ ಪರಿಚರ್ಯಾಯ ಕಲೌ ತದ್ಹರಿಕೀರ್ತನ. ಕೃತಯುಗದಲ್ಲಿ ಧ್ಯಾನ ಮಾಡಿದ್ರೆ ಬಹಳ ಫಲ. ಧ್ಯಾನ ಅಂದ್ರೆ ಬಹಳ ಸುಲಭ ಅಂತ ನೀವು ತಿಳ್ಕೊಂಡಿರ್ತೀರಿ. ಏನು ಖರ್ಚಿಲ್ಲ, ಏನಿಲ್ಲ, ಸುಮ್ಮನೆ ಕಣ್ಣು ಮುಚ್ಚೋದು ಅಂತ. ಕಣ್ಣು ಮುಚ್ಚಿದ್ರೆ ನಿದ್ದೆ, ಅದು ಧ್ಯಾನ ಅಲ್ಲ. ಧ್ಯಾನ ಅಂದ್ರೆ ಆ ಭಗವಂತನ ರೂಪ ಕಣ್ಮುಂದೆ ಬರಬೇಕು, ಅವನ ಗುಣಗಳು, ಅವನ ಕ್ರಿಯೆಗಳು, ಅದರ ಬಗ್ಗೆ ವಿಶ್ವಾಸ ಇರಬೇಕು, ಭಕ್ತಿ ಬರಬೇಕು. ಭಕ್ತಿಪೂರ್ವಕವಾಗಿ ಧ್ಯಾನ ಮಾಡಬೇಕು ಅಂದ್ರೆ ಬಹಳ ಕಷ್ಟ. ಅದು ಯಜ್ಞ ಮಾಡೋದು ಸುಲಭ, ಅದು ಕಷ್ಟ. ಅದಕ್ಕಾಗಿ ಕೃತಯುಗದ ಜನರು ಅದನ್ನು ಬಹಳ ಮಾಡ್ತಾ ಇದ್ರು. ತ್ರೇತಾಯುಗದಲ್ಲಿ ಯಜ್ಞವನ್ನು ಮಾಡ್ತಾ ಇದ್ರು, ದ್ವಾಪರ ಯುಗದಲ್ಲಿ ಪೂಜೆಯನ್ನು ಮಾಡ್ತಾ ಇದ್ರು. ಇದು ಮೂರೂ ಸಾಧ್ಯ ಇಲ್ಲದ ಕಲಿಯುಗದಲ್ಲಿ ಯಥಾಶಕ್ತಿ ಎಲ್ಲವನ್ನೂ ಮಾಡಲೇಬೇಕು. ಆದರೆ ವಿಶೇಷವಾಗಿ ಹರಿಕೀರ್ತನ, ದೇವರ ನಾಮ ಸಂಕೀರ್ತನ ಮಾಡಿದರೆ ಸಾಕು, ಎಲ್ಲ ಫಲವನ್ನು ಪರಮಾತ್ಮ ಕೊಡ್ತಾನೆ. ಆದ್ದರಿಂದ ಕಲಿಯುಗವೇ ಒಂದರ್ಥದಲ್ಲಿ ಬಹಳ ವಾಸಿ ಅಂತ. ಅಲ್ಪ ಸಾಧನದಿಂದಲೂ ಪರಮಾತ್ಮ ಸಂತೋಷ ಪಡ್ತಾನೆ.